ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾವುದೇ ಮನೆಯಾಗಿರಲಿ ಅಥವಾ ಮನೆ ಹೇಗೆ ಇರಲಿ, ಅಲ್ಲಿ ವಾಸ್ತು ಅನ್ನೋದು ತುಂಬಾ ಮುಖ್ಯ ಎಂದು ಹಿಂದೂ ಧರ್ಮೀಯರಾದ ನಾವು ಪರಿಗಣಿಸುತ್ತೇವೆ. ಯಾವುದಾದ್ರೂ ಹೊಸ ಮನೆಗೆ ಸೇರಿದ್ರೂ ಯಾವುದೇ ಕೆಲಸ ಆಗಿರಲ್ಲ, ಸಂಬಂಧದಲ್ಲಿ ಹೊಂದಾಣಿಕೆ ಆಗಲ್ಲ, ಮನೆ ಮಂದಿಗೆ ಅನಾರೋಗ್ಯದ ಸಮಸ್ಯೆ, ಮನೆ ಮಂದಿಯಲ್ಲಿ ಮಾನಸಿಕ ತೊಳಲಾಟ, ಹೀಗೆ ನಾನಾ ಸಮಸ್ಯೆಗಳು ಎದುರಾದಾಗ ಮೊದಲಿಗೆ ನಮಗೆ ಕಾಡುವ ಪ್ರಶ್ನೆ ಅಂದರೆ ಮನೆಯ ಅಥವಾ ಕಟ್ಟಡದ ವಾಸ್ತು ಸರಿಯಾಗಿಲ್ವಾ ಅಂತ. ಅದಕ್ಕಾಗಿ ಜ್ಯೋತಿಷಿಗಳ ಮೊರೆ ಹೋಗ್ತೀವಿ, ವಾಸ್ತುಶಾಸ್ತ್ರಜ್ಞರ ಸಲಹೆ ಪಡೆದುಕೊಳ್ತೀವಿ. ಹೀಗೆ ಈ ಕಾಲದಲ್ಲೂ ವಾಸ್ತುವಿನ ಅಬ್ಬರ ಅಧಿಕವೇ. ನಮ್ಮ ದೈನಂದಿನ ಬದುಕಿನಲ್ಲಿ ವಾಸ್ತು ಅನ್ನೋ ನಂಬಿಕೆಯನ್ನು ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಬದುಕಿನಲ್ಲೂ ಕೆಲಸ ಮಾಡುತ್ತೆ ಅನ್ನೋದು ನಿಜ ಕೂಡ. ಆದರೆ ವಾಸ್ತು ಬಗ್ಗೆ ಮಾತನಾಡುವ ನಾವು ವಾಸ್ತುವಿನ ಅಧಿದೇವತೆ ವಾಸ್ತುಪುರುಷನ ಬಗ್ಗೆ ಎಂದಾದರೂ ಯೋಚಿಸಿದ್ದೇವಾ? ವಾಸ್ತುಪುರುಷ ಯಾರು, ಹೇಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದನ್ನ ತಿಳಿದ್ರಂತೂ ವಾಸ್ತು ಸಮಸ್ಯೆ 90% ಭಾಗ ಹೋದಂತೆಯೇ. ಅಷ್ಟಕ್ಕೂ ವಾಸ್ತುಪುರುಷನ ಬಗ್ಗೆ ನಮ್ಮ ಪುರಾಣ ಕಥೆಗಳು ಹೇಳೋದೇನು, ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ವಾಸ್ತುವಿನಲ್ಲಿ ವಾಸ್ತುಪುರುಷನ ಪಾತ್ರವನ್ನ ಗಮನಿಸಿದ್ರೆ, ವಾಸ್ತುಶಾಸ್ತ್ರದ ಮೂಲಭೂತ ತತ್ವಗಳಲ್ಲಿ ವಾಸ್ತುಪುರುಷನೇ ಪ್ರಮುಖ ಅಂಶ. ವಾಸ್ತುಪುರುಷನ ಮುಖವನ್ನ ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಿಗೆ, ಕಾಲುಗಳನ್ನ ನೈಋತ್ಯ ದಿಕ್ಕಿಗೆ ಇಟ್ಟು ಮಲಗಿರುವಂತೆ ಚಿತ್ರಿಸಲಾಗಿದೆ. ಮನೆ ನಿರ್ಮಾಣದಲ್ಲಿ ಕೋಣೆಗಳ ವಿನ್ಯಾಸವನ್ನು ವಾಸ್ತುಪುರುಷ ಮಂಡಲದ ಆಧಾರದ ಮೇಲೆ ಮಾಡಲಾಗುತ್ತೆ. ವಾಸ್ತುಪುರುಷನ ಕುರಿತಾದ ಕಥೆಗಳು ಮತ್ಸ್ಯಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿವೆ. ವಾಸ್ತುಪುರುಷ ಎಂದರೆ ಹಿಂದೂ ಧರ್ಮದ ವಾಸ್ತುಶಾಸ್ತ್ರದಲ್ಲಿ ವಿವರಿಸಲ್ಪಟ್ಟಿದ್ದ ದೈವಿಕ ಶಕ್ತಿ ಅಥವಾ ದೇವತೆ. ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುಪುರುಷನು ಭೂಮಿಯ ಮೇಲೆ ಮಲಗಿರುವ ರೂಪದಲ್ಲಿ ಚಿತ್ರಿಸಲಾಗಿದೆ. ಮನೆ, ದೇವಾಲಯ ಅಥವಾ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವಾಗ ವಾಸ್ತುಪುರುಷನ ದೇಹದ ವಿಭಿನ್ನ ಭಾಗಗಳಿಗೆ ದೇವತೆಗಳ ಸ್ಥಾನ ಹೊಂದಿರುವಂತೆ ಪರಿಗಣಿಸಲಾಗುತ್ತದೆ. ವಾಸ್ತು ಎಂಬ ಪದವು ಸಂಸ್ಕೃತದ ಪದ ವಾಸ್ನಿಂದ ಬಂದಿದೆ, ಅಂದರೆ ವಾಸಿಸುವುದು. ದಾರ್ಶನಿಕ ಪ್ರಾಚೀನ ವಿಜ್ಞಾನಿಗಳು ಮತ್ತು ಋಷಿಗಳು ಭೂಮಿಯ ಮೇಲೆ ವಾಸಿಸುವ ಜನರಿಗೆ ಸಮೃದ್ಧಿ, ಶಾಂತಿ ಮತ್ತು ಸಂತೋಷವನ್ನ ಕಂಡುಕೊಳ್ಳಲು ಪ್ರಕೃತಿಯ ಪಂಚಭೂತಗಳು, ಗ್ರಹಗಳು ಮತ್ತು ಅವುಗಳ ಗುರುತ್ವಾಕರ್ಷಣೆಯ ಪ್ರಭಾವವನ್ನು ನಿಯಂತ್ರಿಸುವ ಮೂಲಕ ವಾಸ್ತುಶಾಸ್ತ್ರದ ತತ್ವಗಳನ್ನು ರೂಪಿಸಿದ್ರು. 11ನೇ ಶತಮಾನದ ಸಮರಂಗನ್ ಸೂತ್ರಧಾರ ಎಂಬ ಗ್ರಂಥದ ಪ್ರಕಾರ ವಾಸ್ತುಶಾಸ್ತ್ರವು ವಾಸ್ತುವಿನ ಸಂದೇಶವಾಹಕ. ಅದನ್ನ ಈ ರೀತಿಯಾಗಿ ವಿವರಿಸಿದೆ: ತಸ್ಮಲೋಕಸ್ಯ ಶಾಸ್ತ್ರಮತೆ ದುದಿರ್ಯತೆ ಎಂದಿದೆ. ಅಂದರೆ ವಾಸ್ತುಶಾಸ್ತ್ರದ ತತ್ವಗಳನ್ನು ಹೊರತುಪಡಿಸಿ ಕಟ್ಟಡವನ್ನು ಸರಿಯಾಗಿ ನಿರ್ಮಿಸಲಾಗಿದೆಯೇ ಎಂದು ನಿರ್ಧರಿಸಲು ಬೇರೆ ಯಾವುದೇ ತತ್ವವಿಲ್ಲ. ವಾಸ್ತುಶಾಸ್ತ್ರದ ನಿಯಮಗಳು ಸೂಕ್ಷ್ಮ ಅಧ್ಯಯನ ಮತ್ತು ಅನುಭವವನ್ನ ಆಧರಿಸಿವೆ. ಬೃಹತ್ ಸಂಹಿತವು ವಾಸ್ತುವಿದ್ಯೆಯು ಬ್ರಹ್ಮನಿಂದ ಹುಟ್ಟಿಕೊಂಡಿತ್ತು ಎಂದು ಹೇಳುತ್ತದೆ. ಮತ್ಸ್ಯಪುರಾಣದಲ್ಲಿ ವಿವರಿಸಲಾದ ಕಥೆಯ ಪ್ರಕಾರ ಶಿವನು ಅಂಧಕಾಸುರ ಎಂಬ ರಾಕ್ಷಸನನ್ನ ಯುದ್ಧದಲ್ಲಿ ಕೊಂದ. ಈ ಭೀಕರ ಹೋರಾಟದಿಂದಾಗಿ ಶಿವನ ಹಣೆಯಿಂದ ಬೆವರು ಹನಿಯೊಂದು ಭೂಮಿಯ ಮೇಲೆ ಬಿತ್ತು. ಅದರ ಉಷ್ಣತೆ ಅದೆಷ್ಟಿತ್ತೆಂದ್ರೆ ಅದರಿಂದ ಉಗ್ರ ಮತ್ತು ದೈತ್ಯಾಕಾರದ ಮುಖವನ್ನ ಹೊಂದಿದ್ದ ಜೀವಿಯೊಂದು ಸೃಷ್ಟಿಯಾಯಿತು. ಅವನನ್ನೇ ವಾಸ್ತುಪುರುಷ ಎಂದು ಕರೆಯಲಾಯಿತು. ಕಾಲಾಂತರದಲ್ಲಿ ಈ ಜೀವಿ ಭೂಮಿ ಮತ್ತು ಆಕಾಶವನ್ನು ಭಯಭೀತಗೊಳಿಸಲು ಪ್ರಾರಂಭಿಸಿತ್ತು. ರಾಕ್ಷಸನ ಉಪಟಳದಿಂದ ಭಯಭೀತರಾದ ದೇವಾನುದೇವತೆಗಳು ಕೋಪಗೊಂಡರು.
ದೇವತೆಗಳು ಭಯಗೊಂಡು ಬ್ರಹ್ಮನನ್ನು ಶರಣಾದರು. ಬ್ರಹ್ಮದೇವ, ಇಂದ್ರ ಸೇರಿದಂತೆ ಅನೇಕ ದೇವತೆಗಳೊಂದಿಗೆ ಸೇರಿ ಆ ಮಹಾಕಾಯನನ್ನ ನೆಲಕ್ಕೆ ಒತ್ತಿ ಹಿಡಿದರು. ಅವನ ಮುಖ ಈಶಾನ್ಯಕ್ಕೆ, ಕಾಲುಗಳು ನೈಋತ್ಯಕ್ಕೆ ಇಟ್ಟು ಮಲಗುವಂತೆ ಮಾಡಿದರು. ಆ ಸಮಯದಲ್ಲಿ ದೇವತೆಗಳು ವಾಸ್ತುಪುರುಷನ ದೇಹದ ವಿವಿಧ ಭಾಗಗಳಲ್ಲಿ ಆಸೀನರಾಗುತ್ತಾರೆ. ಈಶಾನ್ಯ ಭಾಗದಲ್ಲಿ ಶಿವ, ಆಗ್ನೇಯ ಭಾಗದಲ್ಲಿ ಅಗ್ನಿ, ಇನ್ನು ವಾಯುವ್ಯ ಭಾಗದಲ್ಲಿ ವಾಯು, ನೈಋತ್ಯ ಭಾಗದಲ್ಲಿ ನಿರುತಿ, ಮಧ್ಯಭಾಗದಲ್ಲಿ ಬ್ರಹ್ಮ ನೆಲೆ ನಿಂತಿದ್ದಾರೆ. ಈ ವಿನ್ಯಾಸವೇ ವಾಸ್ತುಪುರುಷ ಮಂಡಲ ಎಂದು ಕರೆಯಲ್ಪಡುತ್ತದೆ. ಬ್ರಹ್ಮನು ವಾಸ್ತುಪುರುಷನಿಗೆ ವರ ನೀಡಿ, ಯಾರು ಮನೆ ಅಥವಾ ದೇವಾಲಯ ನಿರ್ಮಾಣ ಮಾಡುವ ಮೊದಲು ನಿನ್ನನ್ನ ಪೂಜಿಸುತ್ತಾರೋ ಅವರಿಗೆ ಶುಭ, ಐಶ್ವರ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂದು ಆಶೀರ್ವದಿಸಿದರು. ಈ ಕಥೆಗಳು ಮತ್ಸ್ಯಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಕಾಣಿಸುತ್ತವೆ. ಇದರಿಂದಲೇ ಮನೆ ಕಟ್ಟುವ ಮೊದಲು ವಾಸ್ತುಪೂಜೆ ಮಾಡುವ ಸಂಪ್ರದಾಯ ಬಂದಿದೆ. ಇನ್ನು ವಾಸ್ತುಪುರುಷ ನಿಂತಿದ್ದ ಪ್ರದೇಶವು ವಾಸ್ತುಕ್ಷೇತ್ರ ಎಂದು ಪ್ರಸಿದ್ಧವಾಯಿತು. ಅದುವೇ ಭೂಮಿ. ಹಾಗಾಗಿ ಭೂಮಿಯ ಮೇಲೆ ಕಟ್ಟಡವನ್ನ ನಿರ್ಮಿಸುವ ಪ್ರತಿಯೊಬ್ಬರೂ ಕೂಡ ವಾಸ್ತುಪುರುಷನನ್ನ ಪೂಜಿಸಬೇಕು, ಅವನನ್ನ ಸಮಾಧಾನಪಡಿಸಬೇಕು ಎಂದು ಬ್ರಹ್ಮದೇವ ವಾಸ್ತುಪುರುಷನಿಗೆ ವರವನ್ನ ನೀಡಿದ. ಒಂದು ವೇಳೆ ವಾಸ್ತು ಏರುಪೇರಾದ್ರೆ ಹಲವಾರು ತೊಂದರೆಗಳನ್ನ ಅನುಭವಿಸಲೇಬೇಕಾಗುತ್ತದೆ. ಈ ಕಥೆ ಮತ್ಸ್ಯಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇದರಿಂದಲೇ ಮನೆ ಕಟ್ಟುವಾಗ ವಾಸ್ತುಪೂಜೆ ಮಾಡುವ ಪರಂಪರೆ ಉದ್ಭವವಾಯಿತು. ಕಟ್ಟಡವನ್ನು ನಿರ್ಮಿಸುವ ವ್ಯಕ್ತಿಯು ಮಾಡುವ ಯಾವುದೇ ಪೂಜೆ, ಪಠಣ, ಶಾಂತಿಗಾಗಿ ಯಜ್ಞ ಇತ್ಯಾದಿಗಳನ್ನು ವಾಸ್ತುಪುರುಷನು ಆಹಾರವಾಗಿ ಸ್ವೀಕರಿಸುತ್ತಾನೆ. ಆದರೆ ವಾಸ್ತುಪೂಜೆಯನ್ನ ಮಾಡದವರು ವಾಸ್ತುಪುರುಷನ ಆಶೀರ್ವಾದದಿಂದ ವಂಚಿತರಾಗ್ತಾರೆ. ವಾಸ್ತುಪುರುಷನು ಭೂಮಿಯ ಮೇಲೆ ಮಲಗಿರುವಂತೆ ಕಲ್ಪನೆ ಮಾಡಿ ಅವನ ದೇಹವನ್ನ ಚೌಕಾಕಾರದ ಜಾಲರೂಪದಲ್ಲಿ ವಿಭಾಗಿಸುವ ಕ್ರಮವನ್ನೇ ವಾಸ್ತುಪುರುಷ ಮಂಡಲ ಎಂದು ಕರೆಯುತ್ತಾರೆ. ಇದು ಮನೆ, ದೇವಾಲಯ, ಕಟ್ಟಡಗಳ ವಿನ್ಯಾಸಕ್ಕೆ ಆಧಾರವಾಗಿದೆ. ಈ ಮಂಡಲದ ವಿವರಗಳು ಮಯ ಮತ್ತು ಮಾನಸಾರಗಳಲ್ಲಿ ವಿವರಿಸಲಾಗಿದೆ. ಮಂಡಲದ ವಿಭಾಗಗಳು 64 ಪದಗಳು. ಇದನ್ನು ಮಂಡೂಕ ಮಂಡಲ ಎಂದು ಕರೆಯುತ್ತಾರೆ. ಸಾಮಾನ್ಯ ಮನೆಗಳ ವಿನ್ಯಾಸಕ್ಕೆ ಬಳಸಲಾಗುತ್ತದೆ. ಇದನ್ನು ಪರಮಶಾಯಿಕ ಮಂಡಲ ಎಂದು ಕರೆಯುತ್ತಾರೆ. ದೇವಾಲಯ ನಿರ್ಮಾಣದಲ್ಲಿ ಹೆಚ್ಚು ಬಳಸಲಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಪ್ರತಿ ದಿಕ್ಕಿಗೂ ವಿಶೇಷ ಮಹತ್ವ ಇದೆ. ಈಶಾನ್ಯ ದಿಕ್ಕಿಗೆ ಪೂಜಾ ಕೋಣೆ, ಹಾಗೆ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಅಂದ್ರೆ ಅಗ್ನಿ ತತ್ವ, ಇನ್ನು ನೈಋತ್ಯಕ್ಕೆ ಮಲಗುವ ಕೋಣೆ, ಹಾಗೆ ವಾಯುವ್ಯಕ್ಕೆ ಅತಿಥಿ ಕೋಣೆ, ಇನ್ನು ಮಧ್ಯಭಾಗ ಬ್ರಹ್ಮಸ್ಥಾನ. ಇಲ್ಲಿ ಖಾಲಿ ಅಥವಾ ತೆರೆದ ಸ್ಥಳ ಉತ್ತಮ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವಾಸ್ತುಪುರುಷನ ಮಂಡಲದ ಉದ್ದೇಶ ಅಂದ್ರೆ ಪಂಚಭೂತಗಳ ಸಮತೋಲನ, ಧನ, ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿ, ಹಾಗೆ ಪ್ರಕೃತಿಯ ಶಕ್ತಿಯ ಸರಿಯಾದ ಅರಿವು. 81 ಪದಗಳ ವಾಸ್ತುಪುರುಷ ಮಂಡಲ ಅಂದ್ರೆ ಪರಮಶಾಯಿಕ ಮಂಡಲ. ಇಲ್ಲಿ ದೇವತೆಗಳ ವಿನ್ಯಾಸವೆಂದ್ರೆ 81 ಪದಗಳು ಅಂದ್ರೆ ಚೌಕಗಳು ಇರುತ್ತವೆ. ಇದರಲ್ಲಿ ಮಧ್ಯಭಾಗ, ಒಳವಲಯ ಮತ್ತು ಹೊರವಲಯವಾಗಿ ದೇವತೆಗಳ ಸ್ಥಾನ ವಿಂಗಡಿಸಲಾಗುತ್ತದೆ. ಹಾಗೆ ಮಧ್ಯಭಾಗ ಅಂದ್ರೆ ಬ್ರಹ್ಮಸ್ಥಾನ, ಮಧ್ಯದ 1 ಅಥವಾ 9 ಚೌಕಗಳು, ಇಲ್ಲಿ ಬ್ರಹ್ಮಸ್ಥಾನ. ಇದು ಅತ್ಯಂತ ಪವಿತ್ರ ಸ್ಥಾನ. ಮನೆಗಳಲ್ಲಿ ಈ ಭಾಗವನ್ನ ತೆರೆದ ಅಥವಾ ಹಗುರವಾಗಿಡುವುದು ಉತ್ತಮ. ಇನ್ನು ಒಳವಲಯದ ದೇವತೆಗಳು ಅಂದ್ರೆ ದಿಕ್ಕುಗಳ ಅಧಿಪತಿಗಳು, ನಂತರ ಹೊರವಲಯದ ದೇವತೆಗಳು. 3ನೆಯದ್ದು ವಿನ್ಯಾಸದ ಅರ್ಥ. ಇದರಲ್ಲಿ ಈಶಾನ್ಯ ಭಾಗ ಅತ್ಯಂತ ಶುಭ, ಹಾಗೆ ನೈಋತ್ಯ ಭಾರವಾದ ವಸ್ತುಗಳನ್ನ ಇಡಬಹುದು. ಜೊತೆಗೆ ಮಧ್ಯಭಾಗ ಶಕ್ತಿಯ ಕೇಂದ್ರ ಎಂದೇ ಪರಿಗಣಿಸಲ್ಪಟ್ಟಿದೆ. ಅಲ್ಲಿ ಅಗ್ನಿ, ಜಲ, ವಾಯು ತತ್ವಗಳಿಗೆ ಸಂಬಂಧಿಸಿದ ದಿಕ್ಕುಗಳಲ್ಲಿ ತಕ್ಕ ಕೋಣೆಗಳ ವಿನ್ಯಾಸ ಇತ್ಯಾದಿಯಾಗಿವೆ. ವಾಸ್ತುಪುರುಷನ 2 ಕಾಲುಗಳು ಬಾಗಿದ್ದು ಅವನ ಮೊಣಕಾಲುಗಳು ಮೊಣಕೈಗಳನ್ನ ಮುಟ್ಟುತ್ತಿವೆ. ಅವನು ಮತ್ತೆ ನೈಋತ್ಯ ಮೂಲೆಯಲ್ಲಿ ಗೋಚರಿಸುತ್ತಾನೆ.
ಅವನ ಪಾದಗಳು ಮತ್ತು ಅಡಿಭಾಗ ವಾಯುವ್ಯ ಮತ್ತು ಆಗ್ನೇಯ ಮೂಲೆಗಳಲ್ಲಿ ಪರಸ್ಪರ ಸ್ಪರ್ಶಿಸುತ್ತವೆ. ಈ ದೃಶ್ಯೀಕರಣದಲ್ಲಿ ವಾಸ್ತುಪುರುಷನ ಹೊಟ್ಟೆಯು ಭೂಮಿಯ ಮಧ್ಯಭಾಗವಾದ ವಾಸ್ತಿ ಪ್ರದೇಶದಲ್ಲಿದೆ. ಇದನ್ನು ಬ್ರಹ್ಮಸ್ಥಾನ ಎಂದು ಕರೆಯಲಾಗುತ್ತದೆ ಎಂಬ ಪೌರಾಣಿಕ ಕಥೆಗಳು ಇವೆ. ಆದರೆ ವಾಸ್ತುಶಾಸ್ತ್ರವು ಗ್ರಹಗಳಿಗೆ ಸಂಬಂಧಿಸಿದೆ ಮತ್ತು ವೈಜ್ಞಾನಿಕ ಆಧಾರವನ್ನ ಹೊಂದಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಯಾವುದೇ ಮನೆಗೆ ಸೇರುವ ಮುನ್ನ ವಾಸ್ತುಪುರುಷನ ಫೋಟೋಗೆ ಪೂಜೆ ಮಾಡಬೇಕು. ನಂತರ ಮನೆಯ ಎಲ್ಲಾ ಮೂಲೆಗಳಿಗೂ ಬೂದುಗುಂಬಳವನ್ನ ಇಟ್ಟು ತುಪ್ಪದ ಬತ್ತಿಯಿಂದ ದೀಪ ಹಚ್ಚಬೇಕು. ನಂತರದಲ್ಲಿ ಮೋದಕಗಳನ್ನಿಟ್ಟು ಆಕರ್ಷಣೆ ಮಾಡಬೇಕು. ನಂತರ ಮನೆಯಲ್ಲಿ ಹಾಲುಕ್ಕಿಸಿದರೆ ಯಾವುದೇ ವಾಸ್ತುದೋಷ ಬರುವುದಿಲ್ಲ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಮನದಲ್ಲಿ ಸಂತೋಷ ಸ್ಥಿರವಾಗಿರುತ್ತೆ. ಸಂತೋಷ ಸ್ಥಿರವಾಗುತ್ತೆ ಅನ್ನೋದು ಧಾರ್ಮಿಕ ನಂಬಿಕೆ. ಸರ್ವರಿಗೂ ಸನ್ಮಂಗಲ ಉಂಟಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.